ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು SRK ಬ್ರ್ಯಾಂಡ್ದು ಶಾವಿಗೆ ಉಪ್ಮಾ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಶಾವಿಗೆ ಉಪ್ಮಾ. ಒಂದು ಚೂರು ಮುದ್ದೆನೂ ಸಹ ಆಗಲ್ಲ ಇದು ಶಾವಿಗೆ. ಮತ್ತು ನಾವು ಬೇರೆ ಬ್ರ್ಯಾಂಡ್ಸ್ನ ಯೂಸ್ ಮಾಡಿದ್ರೆ ಅದನ್ನು ಫಸ್ಟ್ ಬೇಯಿಸ್ಬಿಟ್ಟು ಆಮೇಲೆ ನಾವು ಶಾವಿಗೆ ಚಿತ್ರಾನ್ನನೋ ಉಪ್ಪಿಟ್ಟು ಮಾಡ್ತಾ ಇರ್ತೀವಲ್ವ. ಆದರೆ ಇದು ಆ ಥರ ಅಲ್ಲ. ಫಸ್ಟಿಂದ ಕೊನೆಯವರೆಗೂ ವಿಡಿಯೋ ನೋಡಿ, ಚಿಕ್ಕ ಚಿಕ್ಕ ಟಿಪ್ಸನ್ನು ಇದರಲ್ಲಿರುತ್ತೆ. ಸ್ಕಿಪ್ ಮಾಡದೆ ನೋಡಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಮೊದಲು ಒಂದು ಪ್ಯಾನ್ಗೆ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಚಿಟಪಟ ಅನ್ನಬೇಕು. ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಕಿಕೊಂಡ ನಂತರ ಉದ್ದಿನ ಬೇಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾವು 2 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀವಿ. ಕಡಲೆಬೇಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಲಂಚ್ ಬಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬಹುದು. ತುಂಬ ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಬೇರೆ ಬ್ರ್ಯಾಂಡ್ ನೀವು ತೊಗೊಳ್ಳೋದೇ ಇಲ್ಲ ನೀವು. ನಮಗೂ ಗೊತ್ತಿರಲಿಲ್ಲ. ಒಂದು ಸತಿ ಟ್ರೈ ಮಾಡಿ ನೋಡಿದ್ದಕ್ಕೆ ಇದಷ್ಟು ಚೆನ್ನಾಗಿದೆ ಅಲ್ವಾ, ಒಂದು ಸತಿ ವೀಡಿಯೋ ಮಾಡಿ ನಿಮಗೂ ತಿಳಿಸೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿದ್ವಿ. ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ತುಂಬ ಈಸಿಯಾಗೂ ಮಾಡ್ಕೊಳ್ಬಹುದು. ಮ್ಯಾಗಿಗಿಂತ ಸುಲಭ ಇದು. ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ನಂತರ ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯನ್ನು ಹಾಕಿಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದು ಮ್ಯಾಗಿ ಅಷ್ಟೇ ಈಸಿಯಾಗಿ ಮಾಡ್ಕೊಳ್ಳುವ ರೆಸಿಪಿ ಇದು. ಖಂಡಿತ ಟ್ರೈ ಮಾಡಿ. ನಿಮ್ಮ ಅಕ್ಕಪಕ್ಕದಲ್ಲಿ SRK ಬ್ರ್ಯಾಂಡದು ಶಾವಿಗೆ ಸಿಕ್ತು ಅಂದರೆ ಖಂಡಿತ ಟ್ರೈ ಮಾಡಿ. ನೋಡಲೇಬೇಕಾದ ರೆಸಿಪಿ ಇದು. ಒಂದು ಸತಿ ತಿಂದ ಅಂದರೆ ನೀವು ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿಂತೀರಾ. ನಂತರ ಇದಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಇದಕ್ಕೆ ಬೇಕಂದರೆ ಇದು ತರಕಾರಿಗಳು ಸಹ ಹಾಕ್ಕೊಳ್ಬಹುದು. ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಯಾವ ತರಕಾರಿ ಇರುತ್ತೋ ಎಲ್ಲ ತರಕಾರಿನೂ ಹಾಕ್ಕೊಳ್ಬಹುದು. ಈ ಈರುಳ್ಳಿ ಎಲ್ಲ ಹಾಕ್ಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಿಮಗೇನು ತರಕಾರಿ ಬೇಕೋ ಅದನ್ನು ಹಾಕ್ಕೊಳ್ಬೋದು. ನಾವು ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ನ ಬಳಸ್ತಾ ಇದ್ದೀವಿ. ಸಣ್ಣಕ್ಕೆ ಹೆಚ್ಚಿರಬೇಕು. ಸಣ್ಣಕ್ಕೆ ಹೆಚ್ಚಿದ್ರೆ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಸಣ್ಣಕ್ಕೆ ಆದಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ. ಅಕಸ್ಮಾತ್ ನೀವು ದಪ್ಪ ದಪ್ಪ ಹೆಚ್ಚಿರ್ತೀರಾ ಅಂದರೆ ಬೇಯಿಸ್ಬಿಡ್ಬೇಕಂದ್ರೂ ಹಾಕ್ಕೊಳ್ಬೋದು. ಆದರೆ ಸಣ್ಣಕ್ಕೆ ಹೆಚ್ಚಿದ್ರೆ ಒಂದೇ ಸರಿ ಬೇಯುತ್ತಲ್ವ, ಅದಕ್ಕೋಸ್ಕರ ನೀವು ಬೇಕಂದರೆ ಬಟಾಣಿಯೂ ಸಹ ಹಾಕ್ಕೊಳ್ಬೋದು. ತುಂಬ ರುಚಿಕರವಾಗಿರುತ್ತೆ. ಇದು ಬೀನ್ಸ್ ಮತ್ತು ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದು ಟಿಪ್ಪು, ನೀವು SRK ಬ್ರ್ಯಾಂಡದು ಯೂಸ್ ಮಾಡ್ತಾ ಇದ್ದೀರಾ ಅಲ್ಲ, ಇದರಲ್ಲಿ ಏನು ಅಂದರೆ ಸ್ವಲ್ಪ ಉದ್ದುದ್ದ ಇರುತ್ತೆ ಶಾವಿಗೆ. ನೀಡ್ ನಾಟ್ ಟು ಫ್ರೈ ಅಂತಿದೆ ನೋಡಿ. ಉದ್ದುದ್ದ ಇರುತ್ತೆ ಶಾವಿಗೆ. ಅದನ್ನು ಒಂದು ಪ್ಲೇಟ್ಗೋ ಇಲ್ಲ ಒಂದು ಕವರ್ಗೋ ಹಾಕಿ ಟೈಮ್ ಇದ್ದಾಗ ನೀವು ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಳಿ. ಉದ್ದುದ್ದನೇ ನಿಮಗೆ ಬೇಕು ಅಂದರೆ ಹಾಕಿಟ್ಕೊಳ್ಬೋದು. 1 ಗ್ಲಾಸ್ ನೀವು SRK ಬ್ರ್ಯಾಂಡದು ಶಾವಿಗೆ ಬಳಸ್ತಾ ಇದ್ದೀರಾ ಅಂದರೆ 1 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ನೀವು 1 ಗ್ಲಾಸ್ ಹಾಕ್ತಾ ಇದ್ದೀರಾ ಅಂದರೆ 1 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. 2 ಗ್ಲಾಸ್ ಹಾಕ್ತಾ ಇದ್ದೀರಾ ಅಂದರೆ 2 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ಫಸ್ಟು 1 ಗ್ಲಾಸಲ್ಲಿ ಮೆಜರ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತಾ ಇದ್ದೀವಿ ನಾವು. 1 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ಇದು 1 ಗ್ಲಾಸು ಅಂದರೆ ನೀವು ಅಂದಾಜು ಹೇಗೆ ತಿಂತಾರೋ ಅದರ ಮೇಲೆ ಡಿಪೆಂಡು. ಒಬ್ಬರು ತಿನ್ನಬಹುದು, ಇಲ್ಲ ಸ್ವಲ್ಪ ತಿಂತಾರೆ ಅಂದರೆ ಇಬ್ಬರು ತಿನ್ನಬಹುದು. ಅದು ನಿಮಗೆ ಗೊತ್ತಿರುತ್ತಲ್ವ ನಿಮ್ಮ ಮನೇಲಿ ಯಾರು ಎಷ್ಟು ತಿಂತಾರೆ ಅಂತ. ಆದರೆ 1:1 ಹಾಕ್ಕೊಳ್ಬೇಕು. 1 ಗ್ಲಾಸ್ SRK ಬ್ರ್ಯಾಂಡದ್ದು ಶಾವಿಗೆ ಅಂದರೆ 1 ಗ್ಲಾಸ್ ನೀರು 1:1 ಹಾಕ್ಕೊಳ್ಬೇಕು. ನೀವು ಜಾಸ್ತಿ ಮಾಡ್ತಾಯಿದ್ದೀರ ಅಂದರೆ ಇದನ್ನು ಡಬಲ್ ಮಾಡ್ಕೊಳ್ಳಿ. ನೋಡಿ, ಈಗ 1 ಗ್ಲಾಸು SRK ಬ್ರ್ಯಾಂಡ್ದು ಶಾವಿಗೆ ಹಾಕ್ಕೊಳ್ಳೋದ್ರಿಂದ ನಾವು 1 ಗ್ಲಾಸ್ ನೀರನ್ನ ಹಾಕ್ಕೊಂಡು ಅದು ಕುದ್ದ ನಂತರ ನಾವು SRK ಬ್ರ್ಯಾಂಡ್ದು ಶಾವಿಗೆನ ನಾವು 1 ಗ್ಲಾಸ್ ಅಳತೆ ಮಾಡಿಕೊಂಡು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ತುಂಬ ಉದ್ದುದ್ದ ಇರುತ್ತೆ ಅದು. ಅದಕ್ಕೋಸ್ಕರ ಒಂದು ಸತಿ ಸುಮ್ಮನೆ ಒಂದು ಸ್ವಲ್ಪ ಪುಡಿ ಮಾಡಿಕೊಂಡ ಅಂದರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು, ನೀವು ಅಕಸ್ಮಾತ್ ನೂಡಲ್ಸ್ ಥರನೇ ಇರುತ್ತೆ ಅದು, ಅಷ್ಟುದ್ದ ಇರುತ್ತೆ ಅದು. ನಿಮಗೆ ಬೇಕು ಅಂದರೆ ಪುಡಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಹಾಗೆ ಹಾಕ್ಕೊಳ್ಬೋದು. ಸ್ವಲ್ಪ ಕುದ್ದ ನಂತರ ನೀವು ಮೆಜರ್ ಮಾಡ್ಕೊಂಡಿರುವ ಶಾವಿಗೆನ ಹಾಕ್ಕೊಂಡು 1 ನಿಂಬೆಹಣ್ಣ ಹಿಂಡ್ಕೊಂಡ ಅಂದರೆ ಇಲ್ಲ, ಅಥವಾ ನಿಮಗೆ ಅರ್ಧ ನಿಂಬೆಹಣ್ಣು 1 ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಕಾಯಿ ತುರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಜವಾಗ್ಲೂ ನೀವು ಇದನ್ನು ಮಾಡಲೇಬೇಕು. ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೆ ಹತ್ರ ಸಿಕ್ತು ಈ SRK ಬ್ರ್ಯಾಂಡದು ಅಂದರೆ ಆ ಗ್ಲಾಸ್ ಅಳತೆನಲ್ಲಿ ನಾವು ಅಳತೆ ಮಾಡಿಟ್ಕೊಂಡಿದ್ದು. ಅದಕ್ಕೆ ಆ ಗ್ಲಾಸ್ ಅಳತೆನಲ್ಲಿ 1 ಗ್ಲಾಸ್ ಶಾವಿಗೆನ ಅಳತೆ ಮಾಡಿ ಇಟ್ಕೊಂಡಿದ್ವಿ. 1 ಗ್ಲಾಸ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು, ಇದು ಯಾವುದೇ ಪ್ರಮೋಷ್ನಲ್ ವೀಡಿಯೋ ಅಲ್ಲ ಇದು. ನಾವು ಟ್ರೈ ಮಾಡಿದ್ವಿ, ಅದಕ್ಕೋಸ್ಕರ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂದ್ವಿ ಎಲ್ಲರೂ. ನಿಮಗೂ ಯೂಸ್ಫುಲ್ ಆಗುತ್ತಲ್ವ. ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಏನು ತರಕಾರಿ ಇಲ್ಲ ಅಂದ್ರೂ ಸಹ ನೀವು ಬರೀ ಈರುಳ್ಳಿ, ಮಾಮೂಲಿ ನಾವು
ಚಿತ್ರಾನ್ನದ ಒಗ್ಗರಣೆ ಹಾಕ್ತೀವಲ್ವ ಅದೇ ಥರನೇ ಹಾಕಿಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಈ SRK ಬ್ರ್ಯಾಂಡ್ದು ಶಾವಿಗೆ ಹಾಕ್ಬಿಟ್ಟ ಅಂದರೆ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ. ನಿಜ ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಲೇಬೇಕಾದ ರೆಸಿಪಿ ಇದು. ನಿಮ್ಮ ಮನೆ ಹತ್ರ ಸಿಕ್ತು ಅಂದರೆ ಬಿಡದೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು ನೀವು ಇನ್ನೊಂದು ಸತಿ ಈ ರೆಸಿಪಿನ ಪದೇ ಪದೇ ಮಾಡಿ ತಿಂತೀರಾ. ನೋಡಿ ಈ ನೀರೆಲ್ಲ ಹಾಗೆ ಡ್ರೈ ಆಗಬೇಕು. ಹಾಗೆ ಡ್ರೈ ಆಗುತ್ತೆ ನೋಡಿ. ಹಾಗೆ ಡ್ರೈ ಆದ ನಂತರ ಉದ್ರುದ್ರು ಸ್ವಲ್ಪ ಆರಿದ ನಂತರ ಉದ್ರುದ್ರಾಗಿರುತ್ತೆ. ನಿಮಗೆ ಉದುರು ಬೇಡ ಅಂದರೆ ಇನ್ನೊಂದು ಚೂರು ನೀರು ಹಾಕ್ಕೊಂಡ್ರೂ ಸಾಕು. ಅದು ಸ್ವಲ್ಪ ಏನದು ಮುದ್ದೆ ಆಗುತ್ತೆ. ಇದು ಜಾಸ್ತಿ ಮುದ್ದೆನೂ ಆಗಲ್ಲ. ಬೇರೆ ಕಂಪೇರ್ ಟು ಬೇರೆ ಶಾವಿಗೆಗಳಿಗೆ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಕೆಲವೊಬ್ಬರು ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ ಅಂದರೆ ಅದು ಕೆಲವೊಬ್ರಿಗೆ ಒಂದೊಂದು ಸತಿ ಮುದ್ದೆ ಆಗೋಗುತ್ತೆ, ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಅವರೆಲ್ಲ ಏನು ಮಾಡ್ತಾರೆ, ಅಯ್ಯೋ ಏನಪ್ಪ ಇದು ಬರ್ತಾನೆ ಇಲ್ವಲ್ಲ ಅಂತ ಅನ್ಕೊತಾರಲ್ಲ. ಈ ಥರ ಟ್ರೈ ಮಾಡಿ ನೋಡಿ. ನಿಮಗೆ ಬೇಕಂದರೆ ಅರ್ಶಿಣದ ಪುಡಿ 1 ಟೀ ಸ್ಪೂನ್ ಅರ್ಶಿಣದ ಪುಡಿ ಹಾಕ್ಕೊಳ್ಬೋದು. ವೈಟ್ ಕಲರ್ ಇರಬಾರ್ದು ಅಂದರೆ ನಾವು ವೈಟ್ ಕಲರ್ ಇರಬಾರ್ದು ಅಂತ ಅರ್ಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ಒಗ್ಗರಣೆ ಹಾಕೋವಾಗಲೇ ಹಾಕಬೇಕು. ನಾವು ಮರ್ತು ಬಿಟ್ವಿ, ಅದಕ್ಕೆ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಹಂಗೆ ಅಲ್ವಾ, ಕೆಲವೊಂದು ಸತಿ ಮರ್ತೋಗ್ತೀರಾ ಅಲ್ವಾ, ನೀವು ಒಗ್ಗರಣೆಗೆ ಹಾಕೋವಾಗಲೇ ಅರ್ಶಿಣದ ಪುಡಿ ಹಾಕ್ಕೊಳ್ಳಿ. ನಾವು ಮರ್ತೋದ್ವಿ ಅಂತ ಇವಾಗ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀವಿ. ಈಗ ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು 1-2 ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟ ಅಂದರೆ ಸರ್ವಿಂಗ್ ಪ್ಲೇಟ್ ಸರ್ವ್ ಮಾಡೋವಾಗ ನೀವು ಫ್ರೆಶ್ ಕೊಕೊನೆಟ್ನ ತುರಿದ್ಬಿಟ್ಟು ಹಾಕದ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೀರಿಯಸ್ಲಿ ಟ್ರೈ ಮಾಡಲೇಬೇಕಾದ ರೆಸಿಪಿ. ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದೇ ಥರ ಮತ್ತಷ್ಟು ಈಸಿಯಾದ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.